ಗ್ರಾಮ ಪಂಚಾಯಿತಿಯಿಂದ ಹಳ್ಳಿಗಳ ಅಭಿವೃದ್ಧಿ ಸಾಧ್ಯ. ಸಿ ಪುಟ್ಟರಂಗ ಶೆಟ್ಟಿ. ಚಂದಕವಾಡಿಯಲ್ಲಿ ನೂತನ ಭಾರತ್ ನಿರ್ಮಾಣ. ರಾಜೀವ್ ಗಾಂಧಿ ಸೇವಾ ಕೇಂದ್ರ ಉದ್ಘಾಟನೆ. ಚಾಮರಾಜನಗರ. ಸ್ಥಳೀಯ ಸಮಸ್ಯೆಗಳಿಗೆ ಸ್ಥಳೀಯ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಗ್ರಾಮ ಪಂಚಾಯಿತಿಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಎಂಎಸ್ಐಎಲ್ ಅಧ್ಯಕ್ಷರು ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಹೇಳಿದರು. ತಾಲೂಕಿನ ಚಂದಕವಾಡಿಯಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ನಿರ್ಮಿಸಿರುವ ನೂತನ ಭಾರತ್ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಸುಸಜ್ಜಿತ ಭಾರತ್ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರ ನಿರ್ಮಾಣ ಮಾಡಿಕೊಂಡಿರುವುದು ತುಂಬಾ ಸಂತಸವಾಗಿದೆ. ಇದು ಸದ್ಬಳಕೆಯಾಗಲಿ, ಹಳ್ಳಿಗಳು ಅಭಿವೃದ್ಧಿಯಾದರೆ ಮಾತ್ರ ದೇಶದ ನಿಜವಾದ ಅಭಿವೃದ್ಧಿ ಸಾಧ್ಯ ಎಂಬುದು ಗಾಂಧೀಜಿಯವರ ದೃಢ ನಂಬಿಕೆಯಾಗಿತ್ತು. ಅವರ ಆಶಯದಂತೆ ಹಳ್ಳಿಗಳ ಅಭಿವೃದ್ಧಿ ಹೊಂದುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ನಲ್ಲೂರು ಸೋಮೇಶ್, ಜಿಲ್ಲಾ ಪಂಚಾಯಿತಿ ಸಿಇಒ ಮೋನುರತ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಟರಾಜು, ಉಪಾಧ್ಯಕ್ಷೆ ರಾಜೇಶ್ವರಿ, ಮುಖಂಡ ಕೋಡಿಮೊಳೆ ಗೋವಿಂದ ಶೆಟ್ಟಿ, ತಾಲೂಕು ಪಂಚಾಯಿತಿ ಇಒ ಎಂಎಸ್ ಗಿರಿಧರ್, ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿ ಕೆಂಪರಾಜು, ಪಿಡಿಒ ಎಂ ಸಿದ್ದರಾಜು, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಎಸ್ ರಾಜೇಶ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು, ಮುಖಂಡರು ಭಾಗವಹಿಸಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಆತ್ಮಸಾಕ್ಷಿಯನ್ನು ಸಲ್ಲಿಸಿದ್ರು ಫಲವನ್ನು ಕೊಡ್ತದಾರ ತಾವೆಲ್ಲ ಒಳ್ಳೆ ಕೆಲಸವನ್ನು ಮಾಡಿದ್ದೀರಿ ಅಂತ ನಾನು ಅಂದ್ಕೊಂಡು ನಮ್ಮ ಈ ಕ್ಷೇತ್ರದ ಅಧಿದೇವತೆ ಲಕ್ಷ್ಮೀದೇವಿ, ಚಂದಕವಾಡಿ ಲಕ್ಷ್ಮೀದೇವಿ ನಮಗೆಲ್ಲ ಒಳ್ಳೆಯದನ್ನು ಬಯಸಿ ಮತ್ತೆ ಬರುವ ಆಯ್ಕೆಗೆ ಜನ ತಮಗೆ ಆಶೀರ್ವಾದ ಮಾಡಲಿ ಅಂತ ಆಸಿ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮತ್ತೆ ಧನ್ಯವಾದಗಳು. ಕೇಂದ್ರ ನೂತನ ಕಟ್ಟಡ, ನೂತನ ಗ್ರಾಮ ಪಂಚಾಯಿತಿಯ ಕಟ್ಟಡದ ಉದ್ಘಾಟನಾ ಸಮಾರಂಭ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಾನ್ಯ ಅಧ್ಯಕ್ಷರು, ತಾಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಪ್ರಾಧಿಕಾರ ಅನಂತ ಶ್ರೀ ಸೋಮೇಶ್ ಅವರೇ, ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಆದಂಥ ಮೋನ ರೋಹಿತ್ರವರೇ, ಹಾಗೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಟರಾಜರವರೇ, ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರೇ ಶ್ರೀಮತಿ ರಾಜೇಶ್ವರಿ ಅವರೇ, ಕ್ರಿಯೇಟಿವ್ನ ನಾಮನಿರ್ದೇಶನ ಸದಸ್ಯರಾದಂಥ ಗೋವಿಂದರಾಜರವರೇ, ಈ ಜಿಲ್ಲಾ ಪಂಚಾಯತ್ ಈ ಒಂದು ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿಯಾದಂಥ ಕೆಂಪರಾಜರವರೇ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಸಿದ್ದರಾಜರವರೇ, ಲೆಕ್ಕಾಧಿಕಾರಿಯಾದಂಥ ರಾಜೇಶ್ ಹೆಸರವರೇ, ಎಲ್ಲ ಗೌರವಾನ್ವಿತ ಮಾಜಿ ಗ್ರಾಮ ಪಂಚಾಯತಿಯ ಸದಸ್ಯರುಗಳೇ, ಒಂದು ತಿಂಗಳಿಂದ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಿದ್ರಿ, ಈಗ ನಾವು ಹೇಳಕ್ ಬರಲ್ಲ. ಹಾಗಾಗಿ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯತಿ ಸದಸ್ಯರುಗಳ ಎಲ್ಲ ಕಾರ್ಯಕ್ರಮ ಭಾಗವಹಿಸಿದ ಗ್ರಾಮದ ಎಲ್ಲ ಮುಖಂಡ ಆತ್ಮೀಯ ಬಂಧುಗಳು, ಬಹುಶಃ ಅನೇಕ ಗ್ರಾಮ ಪಂಚಾಯತಿಗಳಲ್ಲಿ ಇವತ್ತು ಕಟ್ಟಡಗಳು ನೀಡಿದಂಥ ಕಾಲದಲ್ಲಿ ರಾಜೀವ್ ಗಾಂಧಿ ಅವರ ಕನಸಾದಂಥ ಅವರ ಹೆಸರಿನಲ್ಲಿ ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಅನುದಾನವನ್ನ ತಯಾರು ಮಾಡಿಕೊಂಡು ಜಿಲ್ಲಾ ಪಂಚಾಯತಿ ಅನುಮೋದನೆಯನ್ನು ಪಡ್ಕೊಂಡು ಈ ಒಂದು ಕಟ್ಟಡಗಳನ್ನ ಕಟ್ಟಿದ್ದೀವಿ. ತಮಗೆಲ್ಲ ಗೊತ್ತಿರಲಿ, ನಮ್ಮ ರಾಜ್ಯದಲ್ಲಿ ಮೂರು ಹಂತದ ಪಂಚಾಯತಿ ವ್ಯವಸ್ಥೆ ಇರ್ತಕ್ಕಂಥದ್ದು. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತ್ ಮೊದಲೇ ಜಿಲ್ಲಾ ಪರಿಷತ್ತು, ಮಂಡಲ ಪಂಚಾಯತಿ, ತಾಲೂಕು ಒಂದು ಆಡಳಿತ ವ್ಯವಸ್ಥೆ ಈ ತರ ಇತ್ತು. ಬಹುಶಃ ಇವತ್ತು ತಾವು ಒಳ್ಳೆಯ ಕೆಲಸವನ್ನು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಒಂದು ಸುಂದರವಾದಂತಹ ಒಂದು ಗ್ರಾಮ ಪಂಚಾಯತಿ ಕಟ್ಟಡವನ್ನ ಅದೇ ಅನುದಾನದಲ್ಲಿ ರಾಜೀವ್ ಗಾಂಧಿ ಅವರ ಹೆಸರಿನಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡಿರುವ ಸಂತೋಷದ ವಿಚಾರ. ತಾವು ಏನು 5 ವರ್ಷಗಳ ಕಾಲ ಇಲ್ಲಿ ತಾವು ತಮ್ಮ ಸೇವೆಯನ್ನ ಸಲ್ಲಿಸಿದ್ರಿ. ಬಹುಶಃ ಕೆಲವರೆಲ್ಲ ಈ ಗ್ರಾಮ ಪಂಚಾಯತಿ ಇದೇನು ಅಂತ ತಿಳ್ಕೊಂಡಿರ್ಬೇಕು. ಆದ್ರೆ ಗ್ರಾಮ ಪಂಚಾಯತಿಗೆ ಅದೇ ಆದಂತ ಒಂದು ದತ್ತವಾದ ಅಧಿಕಾರ ಇದೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಡ್ರಾಯಿಂಗ್ ಬೋರ್ಡ್ ಒಂದು ಚಿಕ್ಕ ವ್ಯವಸ್ಥೆ ಇರ್ತಕ್ಕಂಥದ್ದು. ಇವತ್ತು ಇತ್ತೀಚೆಗೆ ಬಂದ್ರೆಲ್ಲ ಎಲ್ಲ ಹೆಚ್ಚು ಕಡಿಮೆ ಅಂದ್ರೆ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳ ಮೇಲೆ ಉಳಿತಾ ಇತ್ತು. ಅದು ಇತ್ತೀಚೆಗೆ ಅದನ್ನ ದೂರಿಸಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಆಡಳಿತ ಇಬ್ಬರ ಮೇಲೆ ಅದನ್ನ ಒಂದು ಆಯ್ಕೆಯನ್ನು ಹೊರಿಸಿದ್ದ ನಾವು ನೋಡ್ತೀವಿ. ಹಾಗಾಗಿ ಯಾರು ಒಳ್ಳೆಯ ಕೆಲಸವನ್ನು ಮಾಡಿರ್ತಾರೋ 3 ಆಯ್ಕೆಯನ್ನು ಆಗ್ತದೆ. ನಾನು ಮಂಡಲ ಪಂಚಾಯತಿಯಿಂದ ಬಂದವನು. 1987ರಲ್ಲಿ ಮಂಡಲ ಪಂಚಾಯತಿ ಸದಸ್ಯನಾಗಿ, ಉಪಾಧ್ಯಕ್ಷನಾಗಿ, ತದನಂತರ ಗ್ರಾಮ ಪಂಚಾಯತಿ ಸದಸ್ಯನಾಗಿ, ಗೌಡಳ್ಳಿ, ಗುಂಬಳ್ಳಿ, ಆಮೇಲೆ ಯಳಂದೂರಿನ ಕಸ್ಬಾರಿಂದ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ 2 ಬಾರಿ ಈ ನಾವು ಪಂಚಾಯತಿ ವ್ಯವಸ್ಥೆಯಿಂದ ಬಂದವರು. ಯಾವುದೇ ಒಂದು ಚುನಾವಣೆಯಿಂದ ಬರ್ತಕ್ಕಂಥ ಚುನಾವಣಾ ವ್ಯವಸ್ಥೆ ಇರ್ತಕ್ಕಂಥ ಯಾರೇ ಒಬ್ಬ ಜನಪ್ರತಿನಿಧಿ ಯಾವ ಸಣ್ಣ ಕಡೆಗಣಿಸಬಾರದು.
ನಾವು ಏನೇ ಸೇವೆಯನ್ನು ಮಾಡಿದ್ರು ಅದನ್ನ ಜನ ಒಪ್ಪೋದ್ರಂದ್ರೆ ನಾವು ಮಾಡುವ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸ್ತಾ ಇರೋದು ನಮ್ಗೆ ಫಲವನ್ನ ನೀಡ್ತದೆ. ಹಾಗಾಗಿ ತಾವು ಒಳ್ಳೆ ಕೆಲಸವನ್ನ ಮಾಡಿದ್ದೀರಿ. ಇನ್ನು ಕೆಲವೇ ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತದೆ. ತಾವು ಯಾರು ಒಳ್ಳೆ ಕೆಲಸ ಮಾಡುವ ಆಯ್ಕೆಯಾಗಿ ಬರ್ತೀರಿ, ಅದು ಎಲ್ಲರೂ ಆಗಲಿ ಅಲ್ಲೇ ನಾವೇ ವಿಷಯ ಎಲ್ಲೇ ಗೆಲ್ಲಬೇಕು ಅಂತಿರಲಿಲ್ಲ. ಈಗ ಪಂಚಾಯತಿ ವ್ಯವಸ್ಥೆಯಲ್ಲಿ ಇವತ್ತು 18 ಜನ 19 ಜನ ನೀವು ಗ್ರಾಮ ಪಂಚಾಯತ್ ಇರ್ತಾರೆ. ಎಲ್ಲೇ ರೂಲ್ಸ್ ಚೇಂಜ್ ಆದವು ಅಲ್ಲಿ ಗೆಲ್ತಕ್ಕಂಥದ್ದು ಅಂದ್ರೆ ಅಲ್ಲಿ ಇಡೀ ಗ್ರಾಮ ಪಂಚಾಯತ್ ಎಲ್ಲ ಜನರು ನಮ್ಮಲ್ಲಿ ನಂಬಿಕೆ ವಿಶ್ವಾಸ ಇಟ್ಟಿದ್ರೆ ಇವರು ನಮ್ಮ ಸೇವೆಯನ್ನು ಮಾಡಲು ಅರ್ಹರಾಗಿದ್ದಾರೆ. ಇವರು ಮರು ಆಯ್ಕೆ ಮಾಡಿದ್ರೆ ಮತ್ತೆ